ಹಾಯ್ ಎಲ್ರಿಗೂ. ಯೂಟ್ಯೂಬೇನೋ ಸ್ಟಾರ್ಟ್ ಮಾಡಿದೆ, ಬಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ನನಗನ್ಸಿದ್ದು ಕುಕಿಂಗ್ ವಿಡಿಯೋ ಮಾಡೋಣ ಅಂತ. ಸೊ ಏನಾದರೂ ಸ್ವೀಟಿಂದನೇ ಸ್ಟಾರ್ಟ್ ಮಾಡೋಣ ಅಂತ ನಾನು ಪಾಯಸ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ತುಪ್ಪ ಕರಗೋದಾದ್ಮೇಲೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಫ್ರೈ ಆದ ನಂತರ ಅದನ್ನು ಒಂದು ಬಟ್ಲಲ್ಲೇ ತೆಗೆದಿಟ್ಕೊಂಡಿರಬೇಕು. ಮತ್ತು ಅದೇ ಪ್ಯಾನ್ಗೆ ಶಾವಿಗೆ ಹಾಕ್ಕೊಂಡು ಶಾವಿಗೆ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನಾನಿಲ್ಲಿ ಯೂಸ್ ಮಾಡಿರೋದು ಮನೇಲಿ ಮಾಡಿರೋ ತುಪ್ಪ. ನಮ್ಮ ಮನೇಲೆ ಹಸು ಇರೋದ್ರಿಂದ ನಾನಿಲ್ಲಿ ಫ್ರೆಶ್ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಆದಷ್ಟು ಶಾವಿಗೆನ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇವಾಗ ಇದು ಫುಲ್ ಫ್ರೈ ಆಗಿದೆ. ಇವಾಗ ಇದಕ್ಕೆ 1 ಲೋಟ ಹಾಲು ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಸ್ವಲ್ಪ ನೀರು ಕೂಡ ಹಾಕೋಬೋದು. ನಿಮಗೆ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಲು ಕೂಡ ಹಾಕೋಬೋದು. ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇದ್ರ ಜೊತೆಗೇ ಒಂದು ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೋಬೋದು. ನಮ್ಮ ಮನೇಲಿ ಸ್ವೀಟ್ ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಸಕ್ಕರೆ ಹಾಕ್ತಾಯಿದ್ದೀನಿ. ಆಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಏಲಕ್ಕಿ ಮತ್ತು ಹುರಿದಿಟ್ಕೊಂಡಿರೋ ಅಂತಹ ದ್ರಾಕ್ಷಿ ಗೋಡಂಬಿನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇಷ್ಟು ಮಾಡಿದ್ರೆ ಆಯಿತು ಬಿಸಿ ಬಿಸಿ ಶಾವಿಗೆ ಪಾಯಸ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.